ಹೋಯ್ತು ಯಜಮಾನ್ರಿ. ಊರಿನ ಜನ ಒಬ್ಬೊಬ್ರೆ ಹೆಬ್ಬೆಟ್ ಹಾಕ್ಬಿಟ್ರೆ ಆ ಜಮೀನೆಲ್ಲ ನಿಮ್ದಾಗೋಗ್ಬಿಡುತ್ತೆ. ಆಮೇಲೆ ನೀವು ಆಸೆ ಪಡ್ತಿರೋ ಕಾರ್ಖಾನೆ 5 ವರ್ಷದಲ್ಲಿ ಹೆಬ್ಬೆಟ್ ಹಾಕ್ಸೋದ್ ಹೇಗೋ? ಊರ್ ಜನರೆಲ್ಲ ಇವತ್ತು ನಮ್ಮ ಋಣದಲ್ಲಿದ್ದಾರೆ ಯಜಮಾನ್ರೆ. ನಾವು ಹೇಳದಂಗ ಅವ್ರು ಕೇಳಲೇಬೇಕು. ಹೆದರ್ಸಿ ಬೆದರ್ಸಿ ಮಾಡುವಂತ ಕೆಲಸ ಅಲ್ಲ ಇದು. ಜಾನ್ ನಾವು ಮಾತ್ರ ಸುಖವಾಗಿದ್ರೆ ಸಾಲದು, ಜೊತೆಲಿರೋರೆಲ್ಲ ಸಂತೋಷವಾಗಿರ್ಬೇಕು. ಯಜಮಾನ್ರೇನ ಮಾತಾಡ್ತಿದಾರೆ, ಆಮೇಲೆ ಬರೋಣ. ರವಿ, ಗುಟ್ಟೇನಿಲ್ಲ ಬಾಪ, ಊರಿನ ವಿಚಾರನೇ ಮಾತಾಡ್ತಾ ಇದೀವಿ. ಊರಿನ ವಿಷಯನ ಏನ್ ಯಜಮಾನ್ರೆ ಅದು? ಊರಿನ ಜನ ಎಲ್ಲ ಕೆಲಸ ಕಾರ್ಯ ಇಲ್ಲದೆ ಒದ್ದಾಡ್ತಿದಾರಲ್ಲ, ಅವ್ರಿಗೊಂದ್ ದಾರಿ ಮಾಡ್ಬೇಕು. ಅದಕ್ಕೋಸ್ಕರ ಅವ್ರಿಗೆಲ್ಲ ಒಂದ್ ದೊಡ್ಡ ಕಾರ್ಖಾನೆ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಾಗೋಯ್ತು ಅಂದ್ರೆ ಯಾರಿಗೂ ತೊಂದರೆ ಇರೋಲ್ಲ. ದಿನ ಬೆಳಗಾದ್ರೆ ಕೆಲಸ, ಕೈ ತುಂಬಾ ಸಂಬಳ, ಎಲ್ರೂ ಸಂತೋಷವಾಗಿರ್ಬಹುದು. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಕಟ್ಟಿಸ್ಬಿಡಿ ಯಜಮಾನ್ರೆ. ಅಲ್ಲೇ ತಾನೇ ಬಂದಿರೋದು ಎಡವಟ್ಟು. ಆ ಕಾರ್ಖಾನೆ ಕಟ್ಬೇಕು ಅಂದ್ರೆ ಜಾಗ ಬೇಕಾ? ಆ ಜಾಗ ಎಲ್ಲಿರೋದು? ನಮ್ಮೂರ್ ಜಮೀನಲ್ಲಿ. ಅಲ್ಲಿ ಕಟ್ಬೇಕು ಅಂದ್ರೆ ಜನಗಳ ಒಪ್ಪಿಗೆ ಬೇಕಾ? ಆ ಒಪ್ಪಿಗೆ ಇದೆ ಅಂತ ಹೇಳೋಕೆ ಈ ಪತ್ರಗಳ ಮೇಲೆ ಹೆಬ್ಬೆಟ್ ಬೇಕಾ? ಅದನ್ನೇನಾದ್ರೂ ಈಗ ಮಾಡ್ಸಕ್ ಹೋಗಿ ಜನಗಳು ಯಜಮಾನ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಅವ್ರ ಚಿಂತೆ. ಅದಕ್ಕೆ ಯಾಕೆ ಯಜಮಾನ್ರೆ ಇಷ್ಟು ಯೋಚನೆ ಮಾಡ್ತೀರಾ? ನಮ್ಮ ಒಳ್ಳೇದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು. ನಾನೇ ಹೆಬ್ಬೆಟ್ ಹಾಕ್ಸ್ಕೊಂಡ್ ಬರ್ತೀನಿ. ರವಿ, ಯೋಚನೆ ಮಾಡಪ್ಪ. ಯೋಚನೆ ಮಾಡಕ್ ಏನಿದೆ ಯಜಮಾನ್ರೆ? ಈಗಿನ ಕಾಲದಲ್ಲಿ ತಂದೆ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಿಮ್ಗೆ ಯಾಕೆ? ನಾನೇ ಹೆಬ್ಬೆಟ್ ಹಾಕ್ಸ್ಕೊಂಡ್ ಬರ್ತೀನಿ. ಅರ್ಥವಾಯ್ತು ಯಜಮಾನ್ರೆ. ನೋಡಿ, ಯಜಮಾನ್ರು ನಮ್ ಕಷ್ಟ ನೋಡೋಕಾಗ್ದೆ ನಮಗೋಸ್ಕರ ಒಂದು ಕಾರ್ಖಾನೆ ಕಟ್ಟಿಸ್ತಿದ್ದಾರೆ. ಕಾರ್ಖಾನೆ ಆಗೋಗ್ಬಿಟ್ರೆ ನಮ್ಗೆ ಯಾರಿಗೂ ತೊಂದರೆ ತಾಪತ್ರೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಈ ಪತ್ರಕ್ಕೆ ಒಂದ್ ಹೆಬ್ಬೆಟ್ ಹಾಕ್ಬೇಕು. ಅಲ್ಲ ಲಕ್ಷ್ಮಕ್ಕ, ಅವ್ರ ಕಾರ್ಖಾನೆ ಕಟ್ಟೋದಕ್ಕೆ ನಾವೇ ಕೆಬ್ಬೆಟ್ಟೋದ್ಬೇಕು? ಯಾಕಾದ್ರೂ ಆಗ್ಲಿ, ರವಿ ಮ್ಯಾಕೆ ನಮ್ ನಂಬಿಕೆ ಐತೆ. ಅವ್ರು ಹೇಳಿದ್ಮ ಮುಗೀತು. ಏನಿದು? ಬೇಡ, ಒಂದೇ ಒಂದ್ ಪತ್ರ ಹೊಡೆದ್ಬಿಟ್ಟಿದೆ. ಯಾರ್ದದು? ಮಾದೇವ, ಮನೆ ನಂಬರ್ 17. ಪತ್ರಕ್ಕೆ ಸೈನ್ ಹಾಕೋ. ಖಾಲಿ ಪತ್ರಕ್ಕೆ ಸೈನ್ ಮಾಡೋಷ್ಟು ಮುಟ್ಟಾಳ ಅಲ್ಲ ನಾನು. ಕಾರ್ಖಾನೆ ಕಟ್ಸ್ಕೊಳ್ಳೋದು ನಿಮ್ಮ ಸ್ವಾರ್ಥಕ್ಕೆ, ಅದಕ್ಕೆ ನಾನು ಯಾಕೆ ಸೈನ್ ಮಾಡ್ಲಿ? ಅದು ಬೋಳ್ ಪತ್ರಕ್ಕೆ. ನನಗ್ ನಿಮ್ ಅಕ್ಕಿನೂ ಬೇಡ, ನೀವು ಕೊಡೋ ಕೆಲ್ಸಾನೂ ಬೇಡ. ನನ್ ಜಮೀನಲ್ಲಿ ನಾನು ದುಡ್ಡು ತಿಂತೀನಿ. ಸೈನ್ ಮಾಡ್ತೀಯೋ ಇಲ್ವೋ? ಮಾಡೋಲ್ಲ ಅಂತ ಹೇಳಿದ್ದು ಅರ್ಥ ಆಗೋಲ್ವಾ ನಿನಗೆ? ನೀನು ಒಡೆಯ ಕೆಲಸ ಎಲ್ಲ ಇಟ್ಕೋಬೇಡ, ಈ ಕಡೆ ಬಾ. ಅಯ್ಯ, ತಲೆ ಎಲ್ಲ ಮಾದೇವ ನಿನಗೆ. ಯಜಮಾನ್ರ ಕಾರ್ಖಾನೆ ಕಟ್ಟಿಸಿರೋದು ನಮಗೋಸ್ಕರ. ಅವ್ರ ಕಾರ್ಖಾನೆ ಕಟ್ಟಿದ್ಮೇಲೆ ಅವ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ. ಈಗ ಹೆಬ್ಬೆಟ್ ಹಾಕೋ ಬಾ. ಏಯ್ ಹೋಗಲೇ, ನೀನು ಅವನ್ ಗುಲಾಮ. ಅವನ್ ಮಾತು ನೀನ್ ಕೇಳ್ತೀಯ, ನಾನು ಯಾಕೋ ಕೇಳಲಿ? ನೋಡು, ಯಜಮಾನ್ರ ಬಗ್ಗೆ ಆಗಲ್ಲ ಮಾತಾಡ್ಬೇಡ, ಚೆನ್ನಾಗಿರಕಿಲ್ಲ ಅಂತೀನೋ. ಅವನು ಅಂತೀನಿ, ಅವನ ಅಪ್ಪ ಅವನು ಒಂದು ತಿಮ್ಮಿಂಗ್ ಹಾಕಣೋ, ಕಂಡವ್ರ ತಲೆ ಹೊಡಿಯೋ ಲಫಂಗ. ನೋಡ್ತಾ ಇದ್ದಾರೆ ಯಜಮಾನಂಗೆ ರವಿ ಗಿಣಿಗಿಡ್ದಂಗೆ ಹೇಳ್ತಾವನೆ. 4 ಇಕ್ಕಿ ಸುಮ್ಕಿರಿ, ದುರಾಂಕರ ಹಿಡೀಲಿ ಮಾದೇವಂದು. ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಹೆಬ್ಬೆಟ್ ಹಾಕಲ್ಲ ನೀನು. ಅಪ್ಪಲ್ಲ ಏನೋ ಮಾಡ್ತೀರಾ? ಶಬಾಷ್ ರವಿ, ಶಬಾಷ್. ನನಗಾಗ್ತಾ ಇರೋ ಸಂತೋಷಕ್ಕೆ ನಿನಗೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಬಾಪ.
ನಿನಗೇನ್ ಬೇಕೋ ತಗೋ, ಎಷ್ಟು ಬೇಕಾದ್ರೂ ತಗೋ. ನನಗಿದೆಲ್ಲ ಯಾವ್ದು ಬೇಡ ಯಜಮಾನ್ರೆ. ಮತ್ತೇನ್ ಬೇಕು ರವಿ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ನನ್ ಪ್ರೀತಿ ಯಾವಾಗ್ಲೂ ಇರುತ್ತಪ್ಪ. ಬೇಕಾಗಿಲ್ಲ. ಅವನ ಪ್ರೀತಿ ನಿಂಗೂ ಬೇಕಾಗಿಲ್ಲ, ಈ ಊರಿನ ಜನಕ್ಕೂ ಬೇಕಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ನಮ್ ಮಾದೇವಂಗಿತ್ತ ನಿಮ್ ಯಜಮಾನನೇ ದೊಡ್ಡವನಾಗ್ಬಿಟ್ನಾ ನಿಂಗೆ? ಅಯ್ಯಯ್ಯೋ, ಅವ್ರ ಯಜಮಾನ್ರು ಅಲ್ಲ ಕಣವ, ದೇವ್ರು. ಎಂತ ದೊಡ್ಡ ಗುಣ ಅವ್ರದ್ದು. ಯಾರಿಗಾದ್ರೂ ಕಷ್ಟ ಅಂದ್ರೆ ತನ್ನ ಪ್ರಾಣನೇ ಕೊಟ್ಬಿಡ್ತಾರೆ. ಅವನು ಪ್ರಾಣ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಎಲ್ರ ಪ್ರಾಣನೂ ತೆಗೆದು ಬಿಡ್ತೀಯ. ಆ ಮಾದೇವ ಪಾಪ. ಪಾಪ ಅಂತೆ ಪಾಪ. ಕತ್ತೆ ವಯಸ್ಸಾಗಿದೆ ಅವನ್ಗೆ, ಅವನ್ಗೋಗ್ ಪಾಪ ಅಂತೀಯಲ್ಲ. ನಾನು ಅಷ್ಟೊಂದು ಬೇಡ್ಕೋತಾ ಇದ್ದೀನಿ, ಒಂದೇ ಒಂದು ಹೆಬ್ಬಟ್ಟು ಓದ್ತು ಒಂದೇ ಓದ್ಲಿಲ್ಲ. ನಾನೇನ್ ಮಾಡ್ಲಿ? ಅಲ್ಲಮ್ಮ ನೀನೇ ಹೇಳು. ಯಜಮಾನ್ರು ಅಕ್ಕಿ ಕೊಡ್ತಾರೆ, ಕಾರ್ಖಾನೆ ಕಟ್ಟಿಸ್ತಾ ಇದಾರೆ, ಏನೇ ತೊಂದ್ರೆ ಬಂದ್ರು ಓಡ್ ಬಂದ್ ಸಹಾಯ ಮಾಡ್ತಾರೆ. ಅಂತವ್ರ ಬಗ್ಗೆ ಅವ್ನು ಕೆಟ್ಟಾಗ ಮಾತಾಡ್ಬೋದಾ? ಅದಕ್ಕೆ ಕೈ ಮುರಿದು ಹಾಕದ? ಅಯ್ಯಯ್ಯೋ, ನಾನು ಅವ್ನ ಕೈನ ಮುರಿಲಿಲ್ಲಮ್ಮ. ಇಲ್ಲ ಅವ್ನ ಹೆಂಡತಿನ ಕೈ ಮುರಿದಿರ್ಬೇಕು. ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದಾನ ಅವನು. ನಾನು ಅವ್ನ ಕೈನ ಸುಮ್ನೆ ಹಿಂಗ್ ಮುಟ್ಟಿದ ಅಷ್ಟೇ. ನೋಡು ಹೊಟ್ಟೆ ಸಿದ್ಧ, ಊಟ ಹಾಕು ಬಾ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಣ್ಣ ನಿಂಗೆ. ಏನಂಗಂದ್ರ? ಅವನಿಗೆ ನಿಜವಾಗ್ಲೂ ಕೈ ಮುರಿದೋಗಿದೆ ಅಣ್ಣ. ಪಾರ್ವತಿ ಗೌರಿ ಎಷ್ಟು ಅಳ್ತಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ. ಅಯ್ಯೋ, ನನ್ ಕೈ ಮುರಿದು ಬಿಟ್ಟಿಯ ನೀನು? ಅಯ್ಯೋ ತಡ್ಕೊಳಕ್ಕಾಗಲ್ಲ. ಅಯ್ಯೋ ಬೇಡ, ಅಯ್ಯೋ ಬೇಡ. ನನ್ನ ಮಗನೇ ನಾಟಕ ಆಡ್ತಾ ಇದ್ಯಾ ಮಾಧವ? ನಿಜವಾಗ್ಲೂ ಕೈ ಮುರಿದೋಗಿದ್ಯಾ? ಅರೆ ಯಾಕೆ ಇವ್ನಿಗೆ ಕಿರ್ಸ್ಕೊಂಡ? ಏನಪ್ಪ ನೀನು ಕೈ ಮಳೆ ಮುರಿದೋಗಿದೆ, ಮತ್ತೆ ನೋಯಿಸ್ತಾ ಇದೀಯಾ? ಸಂತೋಷನ ನಿನ್ಗೆ? ಸಂತೋಷನ? ಯಾರ ಕೈ ಮುರಿದ್ರು ಪರವಾಗಿಲ್ಲ, ಯಾರ ಕಾಲ್ ಮುರಿದ್ರು ಪರವಾಗಿಲ್ಲ, ನಿಮ್ ಯಜಮಾನನ್ ಖುಷಿ ಪಡಿಸ್ಬೇಕು ಅಲ್ಲ? ಅವನ್ ಮಾಡೋ ಮೋಸಕ್ಕೆ, ಮನೆ ಹಾಳ್ತನಕ್ಕೆ ನೀನ್ ಬೆಂಬಲ ಕೊಡ್ತಿದ್ಯಾ? ಸರ್ಸು, ಯಜಮಾನ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಯಾಕೆ ಮಾತಾಡ್ಬಾರ್ದು? ನೀನೇನ್ ಮಾಡ್ತಿದ್ಯಾ ಅಂತ ನಿಂಗ್ ಗೊತ್ತಾ? ಯಜಮಾನ್ರು ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಒತ್ತಿಸ್ಕೊಂಡ್ ಬಾ ಅಂದ ತಕ್ಷಣ ಬಲವಂತವಾಗಿ ಎಲ್ಲರ ಕೈಲೂ ಹೆಬ್ಬೆಟ್ ಒತ್ತಿಸ್ಕೊಂಡ್ ಹೋಗ್ಕೊಟ್ಟಿಯಲ್ಲ, ಅದ್ರಲ್ಲಿ ಅವ್ನು ಏನ್ ಬರ್ಕೊಂತಾನೆ ಅಂತ ನಿಂಗ್ ಗೊತ್ತಾ? ಅವರು ನಮ್ಮ ಒಳ್ಳೇದಕ್ಕೆ ಎಲ್ಲ. ಒಳ್ಳೇದನ್ನ ಮಾಡೋಕೆ ಪತ್ರ ಏನಕ್ ಬೇಕು? ಹಾಗೆ ಮಾಡ್ಬೋದಲ್ಲ. ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳಕ್ ಹೋಗ್ತೀಯ ಸರ್ಸು? ಅವ್ರ ತಲೆಗೆ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಮಾಡಿಸ್ಬೇಕು. ಒಬ್ಬರಿಗೆ ಒಂದು ತುತ್ತು ಅನ್ನ ಹಾಕೋಕ್ ಯೋಚನೆ ಮಾಡು. ಈ ಕಾಲದಲ್ಲಿ ಇವನ್ ಯಜಮಾನ ಒಂದೊಂದು ಮನೆಗೂ ಒಂದೊಂದು ಮೂಟೆ ಅಕ್ಕಿ ಕೊಡ್ತಾನೆ ಅಂದ್ರೆ ಅವಂದೇನೋ ದೊಡ್ಡ ಲೆಕ್ಕಾಚಾರ ಇರ್ಬೇಕು. ಸರ್ಸು, ಸರ್ಸು ಹೊಟ್ಟೆ ತಾಳ ಆಗ್ತಿದೆ, ಊಟ ಬಡ್ಸು ಬಾರವಾ. ನಾನು ಬಡಿಸೋದು ಇಲ್ಲ, ನಾನು ಊಟನೂ ಮಾಡೋಲ್ಲ. ಇಲ್ಲೋಡು, ನೀನು ಅಳ್ಬೇಡ. ನೀನು ಊಟ ಬಡಿಸಿದ್ರು ಪರವಾಗಿಲ್ಲ, ಊಟ ಮಾಡು ಬಾ. ನನ್ಗೊಂದ್ ಮಾತ್ ಕೊಟ್ರೇನೆ ನಾನು ಊಟ ಮಾಡೋದು. ಅದೇನ್ ಹೇಳವಾ? ನಾಳೆಯಿಂದ ನಿಮ್ ಯಜಮಾನ್ರ ಹತ್ರ ನೀನ್ ಕೆಲ್ಸಕ್ ಹೋಗ್ಬಾರ್ದು. ನೋಡಿದ್ಯಾ, ನಿನಗ್ ನಿನ್ ತಂಗಿಗಿಂತ ನಿನ್ ಯಜಮಾನೇನೆ ಹೆಚ್ಚಾ? ನೋಡವ, ನಿನಗ್ ನಾನು ಯಾಗೋ, ನನಗ್ ನನ್ನ ಯಜಮಾನ್ರಾಗಿ. ಹೌದಣ್ಣ, ನಿನಗೆ ಅವನ್ ಮೇಲೆ ತುಂಬಾ ಪ್ರೀತಿ. ಅದನ್ನೇ ಅವನ್ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾನೆ. ನಿನಗ್ ಗೊತ್ತಾಗ್ತಿಲ್ಲ, ಯಾಮಾರ್ತಾ ಇದ್ಯಾ? ನಿನ್ನ ಅಸ್ತ್ರವಾಗಿಟ್ಕೊಂಡು ಅವನ್ ಎಲ್ಲ ಕಾರ್ಯ ಸಾಧಿಸ್ತಾ ಇದ್ದಾನೆ. ಅವನೊಬ್ನೇ ಬಂದಿದ್ರೆ ಪತ್ರಕ್ಕೆ ಯಾರು ಹೆಬ್ಬೆಟ್ ಒತ್ತುತ್ತಾ ಇರ್ಲಿಲ್ಲ. ನೀನ್ ಕೇಳಿದ್ ಕೂಡ್ಲೆ ಒಬ್ರು ಉಸಿರೆತ್ಲಿಲ್ಲ. ಯಾಕೆ ಹೇಳು? ನಿನ್ ಮೇಲೆ ಅವ್ರಿಗೆ ಪ್ರೀತಿ, ನಂಬಿಕೆ. ಅವ್ರೆಲ್ರಿಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅವ, ನೀನು 4 ಅಕ್ಷರ ಓದಿದ್ಯಾ, ನಿನಗೆ ಒಳ್ಳೇದು ಕೆಟ್ಟದು ಗೊತ್ತಾಗತ್ತೆ. ಆದ್ರೆ ನಾನು, ನಮ್ಗೆ ಅನ್ನ ಹಾಕೋನೆ ಒಡಿಯ, ದುಡ್ಡು ಕೊಡೋನೆ ದೇವ್ರು. ಅಂತ ದೇವ್ರ ಸಹವಾಸ ನಮಗ್ ಬೇಡಣ, ಬಿಟ್ಬಿಡು. ಆಗಲ್ಲ ಕಣವ. ಯಾಕೆ? ಅವ್ರು ನಮಗ್ ಬೇಕಾದಷ್ಟು ಉಪಕಾರ ಮಾಡಿದಾರವ. ನೀನ್ ಓದ್ಸಕ್ಕೆ, ನಿನ್ ಬಟ್ಟೆಗೆ ಎಲ್ಲದಕ್ಕೂ ಅವರೇ ದುಡ್ಡು ಕೊಟ್ಟಿದ್ದಾರೆ. ಇವತ್ ನಾವಿಬ್ರು ಅವ್ರ ಒಂದಲ್ಲಿದ್ದೀವಮ್ಮ. ತಾಯಿ ನಮಗ್ ಜನ್ಮ ಕೊಡ್ತಾಳೆ ಅನ್ಬಿಟ್ಟು ಅವಳು ಹೇಳಿದ್ದನ್ನೆಲ್ಲ ವೇದಾಂತ ಅಂತ ಒಪ್ಕೊಳಕ್ಕಾಗತ್ತಾ? ತಪ್ಪು ಯಾರೇ ಮಾಡಿದ್ರು ಅದ್ ತಪ್ಪೆ. ನಿನಗ್ ನೀನ್ ಯಜಮಾನನೇ ಬೇಕು ಅನ್ನೋದಾದ್ರೆ ನಿನ್ ತಂಗಿನ ಮರ್ತು ಬಿಡು. ಸರ್ಸು, ಏನಮ್ಮ? ನನ್ ಮೇಲೆ ನಿಂಗ್ ನಿಜವಾಗ್ಲೂ ಪ್ರೀತಿ ಇದ್ರೆ ಅಲ್ಲಿಗೆ ಹೋಗಲ್ಲ ಅಂತ ಮಾತ್ ಕೊಡು.